ಒಂದು ಸಿನಿಮಾ ಅಂತ ಬಂದಾಗ ಈ ಜಗತ್ತಿನಲ್ಲಿ ಆ 2 ಪದಕ್ಕೆ ಜಾಗನೇ ಇರೋದಿಲ್ಲ. ಇಲ್ಲಿ ಕೇವಲ ಕನಸು, ಆ ಕನಸನ್ನ ಬೆನ್ನತ್ತುವಂತ ಛಲ, ಇದು ಮಾತ್ರ ಮುಖ್ಯವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಗಜರಾಮ ಹೆಸರು ಟೈಟಲ್ ನೋಡುತ್ತಾ ಕೂಡಲೇ ನಮ್ಗೆ ಅನ್ಸಿದ್ದು, ಒಂದು ಕಡೆ ಅಯೋಧ್ಯೆಯ ರಾಮನಿಗೆ ಕಾಯ್ತಿದ್ದೀವಿ, ಇಲ್ಲಿ ಗಜರಾಮನ ಟೀಸರ್ಗೆ ಕಾಯ್ತಿದ್ದೀವಿ. ಈಗಾಗಲೇ ಆನಂದ್ ಆಡಿಯೋದಲ್ಲಿ 5 ಗಂಟೆಗೆ ಸರಿಯಾಗಿ ರಿಲೀಸ್ ಆಗಿದೆ. ಸೊ ನಿಮ್ಮ ಮುಂದೆ ಕೂಡ ಇವಾಗ ನಾವು ಟೀಸರ್ ನ ಪ್ಲೇ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಇಡೀ ಒಂದು ಚಲನಚಿತ್ರ ಚಿತ್ರತಂಡದ ಹೆಸರುಗಳನ್ನ ನೋಡ್ತಾ ಹೋದಾಗ ಫಸ್ಟಿಗೆ ನಮ್ಗೆ ಮನೋಮೂರ್ತಿ ಸರ್ ಅವರ ಸಂಗೀತ ಇದೆ ಈ ಸಿನಿಮಾಕ್ಕೆ ಅಂತ ಹೇಳಿದ ಕೂಡಲೇ ಅವರ ಸಂಗೀತ ಸಂಯೋಜನೆಯ ಮುಂಗಾರು ಮಳೆ ಒಂದ್ಸತಿ ಕಣ್ಮುಂದ್ ಬಂದೇ ಬರುತ್ತೆ. ಟ್ರೇಡ್ ಮಾರ್ಕ್. ಇವತ್ತಿಗೂ ಕೂಡ ಮಳೆ ಬಂದಾಗ ಮೊದಲು ನೆನಪಾಗುವಂತ ಹಾಡುಗಳು ಅಂತಂದ್ರೆ ಮುಂಗಾರು ಮಳೆಯ ಹಾಡು ಅನ್ನುವಷ್ಟರ ಮಟ್ಟಿಗೆ ಅದು ನಮ್ಮಲ್ಲಿ ಅಚ್ಚಳಿಯದೆ ಉಳಿದಿದೆ. ಕೆಲವು ಸಿನಿಮಾಗಳು ಕೇವಲ ಸಂಗೀತದ ಕಾರಣಕ್ಕಾಗಿ ನಮ್ಮಲ್ಲಿ ಹಿಟ್ ಆಗಿದ್ದು ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಸುನಿಲ್ ಸರ್ ಅವರ ಮೊದಲ ನಿರ್ದೇಶನದ ಚೊಚ್ಚಲ ಚಿತ್ರ ಇದು. ಆದ್ರೆ ಇಡೀ ಸ್ಟಾರ್ ಕಾಸ್ಟಿಂಗ್ ಅನ್ನ ನಾವು ಗಮನಿಸಿದಾಗ ರಾಜವರ್ಧನ್ ಅಂತಹ ಒಬ್ಬ ಅದ್ಭುತವಾದ ನಟನನ್ನ ಆಯ್ಕೆ ಮಾಡಿದ್ದಾರೆ. ನಾವೀಗಾಗಲೇ ಅವರ ಬಿಚ್ಚುಗತ್ತಿ ಎನ್ನುವಂತ ಸಿನಿಮಾವನ್ನ ನೋಡಿದ್ರೆ ಒಂದು ಅದ್ಭುತವಾದಂತಹ ವಿಭಿನ್ನವಾದಂತಹ ಪಾತ್ರದ ಮೂಲಕ ಅವರು ಈಗಾಗಲೇ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ಸೊ ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಶನ್ ಅಗತ್ಯವಿತ್ತು. ಜೊತೆಗೆ ನಮಗೂ ಕೂಡ ಅಂತಹ ಅದ್ಭುತ ನಟನೆಯನ್ನ ನೋಡೋದಕ್ಕೂ ಕೂಡ ಕನ್ನಡಿಗರಿಗೂ ಒಂದು ಅವಕಾಶ ಸಿಕ್ತು ಈ ಚಿತ್ರದ ಮೂಲಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇದು ಫಸ್ಟ್ ಟೈಮ್ 2024 ಅಲ್ಲಿ ನಾನು ನಿಮ್ಗೆಲ್ಲ ನೋಡ್ತಿರೋದು. ಸೊ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಗಜರಾಮ ಬಗ್ಗೆ ನೀವು ನೋಡಿದ್ದೀರಾ ಟೀಸರು, ಅಂಡ್ ನಮ್ ಹೀರೋ ಮಾತಾಡ್ತಾರೆ. ಐ ನೋ ಇದು ಆಕ್ಷನ್ ಅಂತ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಆಕ್ಷನ್ ಇದೆ, ಕರೆಕ್ಟ್ ಇದು. ಬಟ್ ಆಕ್ಚುಲಿ ಇಟ್ಸ್ ಅ ಸೆಂಟಿಮೆಂಟಲ್ ಫಿಲ್ಮ್. ಆಕ್ಷನ್ ಇರ್ಬೋದು, ಬಟ್ ದ ಬ್ಯಾಕ್ ಡ್ರಾಪ್ ಆಕ್ಷನ್ ಆಗೋ ಕಾರಣಕ್ಕೆ ಏನು ಅಂದ್ರೆ ಇಟ್ ಇಸ್ ಸೆಂಟಿಮೆಂಟ್ ಅಂಡ್ ಲವ್. And actually there are 3 shades of characters, and that has given him scope for excellent performance. ತುಂಬಾ ಚೆನ್ನಾಗಿದೆ. ಒಂದು ಅವರು ಪೈಲ್ವಾನ್ ಕ್ಯಾರೆಕ್ಟರ್, ರೆಸ್ಲಿಂಗ್ ಮಾಡೋದು, ಆ ತರ ಫೈಟಿಂಗ್ ಮಾಡೋದು, ಆ ತರ ಕ್ಯಾರೆಕ್ಟರ್. ಇನ್ನೊಂದು ಈಸ್ ಅ ವೆರಿ ಸೆಂಟಿಮೆಂಟಲ್ ಕ್ಯಾರೆಕ್ಟರ್, ವೆರಿ ಸಾಫ್ಟ್ ಕ್ಯಾರೆಕ್ಟರ್. ಅದಕ್ಕೆ ರಾಮ ಈಸ್ ದ ರಾಮ ಫಾರ್ ದಟ್. ಇನ್ನೊಂದು when he is protecting the person sitting next to him, ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ he goes all out, ಎಲ್ಲ ಮಾಡ್ತಾರೆ, ಅದು ರಾವಣ. ಸೊ ಈ 3 ಶೇಡ್ಸ್ ಇದೆ. ಇಟ್ಸ್ ಅ ವೆರಿ ಡಿಫರೆಂಟ್ ಟೈಪ್ ಆಫ್ ಫಿಲ್ಮ್. ಅದಕ್ಕೇನೆ ಮ್ಯೂಸಿಕ್, ಸಾಂಗ್ಸ್, ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾವು ಇನ್ನು ತುಂಬಾ ಡಿಫರೆಂಟ್ ಆಗಿ ಮಾಡಬೇಕಾಗಿತ್ತು ಟು ಟ್ರೀಟ್ ಇಟ್ ಪ್ರಾಪರ್ಲಿ. ಇಟ್ಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್. ಗಜರಾಮ ಸೂಪರ್ ಹಿಟ್ ಆಗಬೇಕು. 2024 ಅಲ್ಲಿ ರಿಲೀಸ್ ಆಗ್ತಿದೆ. ದಟ್ ಇಸ್ ನಂಬರ್ 8. ನನಗೆ ಅದು ಲಕ್ಕಿ ನಂಬರ್. ಸೊ ಐ ಹೋಪ್ ಗಜರಾಮ ಇಸ್ ಅ ಸೂಪರ್ ಡೂಪರ್ ಹಿಟ್ ಇನ್ 2024. ಎಲ್ಲರಿಗೂ ಥ್ಯಾಂಕ್ ಯು. ಖುಷಿ ಆಗ್ತಿತ್ತು ನನಗೆ. ಎಲ್ಲರಿಗೂ ನಮಸ್ಕಾರ. ಗಜರಾಮ ತುಂಬಾ ಒಂದು ಎಮೋಷನಲ್ ಜರ್ನಿ, 1 year ಜರ್ನಿ. ತುಂಬಾ ಕಂಟೆಂಟ್ ಇದೆ ಮಾತಾಡಕ್ಕೆ. ನಾವು ಅದನ್ನ ಟ್ರೈಲರ್ ಲಾಂಚ್ ಅಲ್ಲಿ ಮಾತಾಡ್ತೀನಿ. ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟ್, ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಇವತ್ತು ನನ್ನ ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿಯಾಗಿದೆ. ಹಾಗೆ ನಮ್ ತಂದೆ ಇವತ್ತು 5 o'clock ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ನಾನು ನೋಡ್ಬೋದು ಅಂತ. ಸೊ ತುಂಬಾ ಖುಷಿ ಪಡ್ತಾರೆ ಅನ್ಸತ್ತೆ. ತುಂಬಾ ಖುಷಿ ಇದೆ ಸರ್ ನಿಮ್ ಜೊತೆ ಕೆಲಸ ಮಾಡಿದ್ಕೆ. ಸುನಿ ಅವರೇ, ಲೈಫ್ ಲೈನ್ ಪಿಕ್ಚರ್ಸ್, ಮನು ಸರ್, ನಮ್ ಕ್ಯಾಮ್ರಾಮನ್ ಸರ್, ದೀಪಕ್ ಸರ್, ಎಲ್ಲರ ಜೊತೆ ಮಾಡಿದ್ದು ತುಂಬಾ ಖುಷಿ ಇದೆ. ಮತ್ತು ಈ ಸಿನಿಮಾ ತಂಡದ ಬಗ್ಗೆ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನಾದ್ರು ದೇವರ ದಯದಿಂದ ಈ ಸಿನಿಮಾ ತಂಡದ ಒಟ್ಟಿಗೆ ನಾನು ಕೆಲಸ ಮಾಡಿದ್ರೆ ಕತೆ ಮಾತ್ರ ಕೇಳಲ್ಲ, ನನಗಿಂತ ಜವಾಬ್ದಾರಿ ಅವ್ರಗಳಿಗೆ ಜಾಸ್ತಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ. ಸೊ ಒಬ್ಬ ಹೀರೋಗೆ ಏನೇನ್ ಬೇಕು ಅಂದ್ರೆ, ನಾವೆಲ್ಲ ಈಗ ಇಂಡಸ್ಟ್ರಿಲಿ ಕಾಲಿಡ್ತಿರೋರು. ಸೊ ನಮ್ಮಂತ ಹೀರೋಗಳನ್ನ ಯಾವ ತರ ಯೂಸ್ ಮಾಡ್ಕೋಬೇಕು, ನಮ್ಮನ್ನ ಯಾವ ತರ ಪ್ರೊಜೆಕ್ಟ್ ಮಾಡಬೇಕು, ಬಿಸ್ನೆಸ್ ವೈಸ್ ಯಾವ ತರ ನಿಲ್ಲಿಸಬೇಕು ಅಂತ ಡೇ ಅಂಡ್ ನೈಟ್ ಕಷ್ಟಪಟ್ಟು ನಮ್ಮನ್ನ ನಿಲ್ಲಿಸ್ತಾ ಇದ್ದಾರೆ. ಮೇ ಬಿ ನನ್ನ ಫ್ಯಾಮಿಲಿಯಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗಜರಾಮ ಅಂದ್ರೆ ನಾವು ಒಂದಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಈ ಸ್ವಿಗ್ಗಿ ಹುಡುಗರು, ಆಮೇಲೆ ಕ್ಯಾಬ್ ಡ್ರೈವರ್ಸ್ಗಳು, ಯಾವ ನೀನು ಎಲ್ಲಿಂದ ಬಂದೆ ಅಂತ ಅವ್ರನ್ನ ಪದೇ ನಾವು ಕೇಳ್ತಿದ್ದಾಗ ಅವ್ರದ್ದು ಒಂದು ಜರ್ನಿ ಇರುತ್ತೆ. ಸೊ ಅಷ್ಟು ಜನಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗತ್ತೆ.
ಯಾಕಂದ್ರೆ ನಾನು ಅವರಲ್ಲಿ ಒಬ್ಬ ಸಾಮಾನ್ಯನಾಗಿ ಅವ್ರ ಕಷ್ಟ, ಅವ್ರ ನೋವು, ಅವ್ರು ಏನೋ ಒಂದು ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ, ಸೊ ಅದೊಂದು ಆ ತರದ ಒಂದು ಪಾತ್ರ ಇದು ರಾಮನ್ ಕ್ಯಾರೆಕ್ಟರ್. ಸೊ ಪ್ರತಿ ಒಬ್ಬ ಹಳ್ಳಿ ಹುಡುಗ ನೋಡಿ ಇಷ್ಟಪಟ್ಟು ತನ್ನಲ್ಲಿ ತಾನು ಕಂಡ್ಕೊಂತಾನೆ. ಆದ್ರೆ ಅವ್ರಿಗೊಂದು ಫ್ರಸ್ಟ್ರೇಟ್ ಇರುತ್ತಲ್ಲ, ಬೆಂಗಳೂರಿಗೆ ಬಂದು ನನಗೇನೋ ಆಗ್ತಿಲ್ಲ, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಮಾಡ್ತಿರೋ ಕೆಲಸನೇ ಬೇರೆ, ಇಲ್ಲಿ ಏನೇನೋ ಆಗಿರುತ್ತೆ ಅವನ ಲೈಫಲ್ಲಿ. ಸೊ ಅವನು ಫ್ಯಾಮಿಲಿನ ನೋಡ್ಕೊಬೇಕಾಗಿರುತ್ತೆ, ಅವ್ನು ಬಂದಿರೋ ಕನ್ಸನ್ನು ನನ್ಸು ಮಾಡ್ಕೊಬೇಕಾಗಿರುತ್ತೆ. ಸೊ ಆ ತರ ಒಂದು ನಮ್ಮಲ್ಲೇ ಒಂದು ನಡೆಯುವಂತ ಕತೆ ಗಜರಾಮ. ಪ್ರತಿ ಸೀನ್ ಟು ಸೀನ್ ಎಲ್ಲರೂ ಎಂಜಾಯ್ ಮಾಡುವಂತ ಸಿನಿಮಾ ಗಜರಾಮ. ಸೊ ನನಗೆ ಈ ಸಿಡಿ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರೋದಾಗಿರ್ಲಿ ತುಂಬಾನೇ ಖುಷಿ ಇದೆ. ಅದಕ್ಕೆ ನಾವು ಹೇಳಿದ್ದು, ಇದು ಶ್ರದ್ಧೆಯಿಂದ ತುಂಬಾ ಭಕ್ತಿಯಿಂದ ಜೀವನ ಕಟ್ಕೋಬೇಕು ಅಂತಾನೆ ಈ ಸಿನಿಮಾ ಮಾಡಿದ್ದು ನಾವು. ಇದು ಯಾವ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವೇನೋ ಮಜಾ ಮಾಡ್ಕೊಂಡು ಸೆಟಲ್ ಎಲ್ಲ ಮಾಡಿಲ್ಲ. ಪ್ರತಿದಿನನೂ ಕಷ್ಟಪಟ್ಟು ಬೆವರರಿಸಿ ರಕ್ತ ಹರಿಸಿ ಸಿನಿಮಾ ಮಾಡಿದೀವಿ. ಯಾಕಂದ್ರೆ ಅವ್ರು ಹಾಕಿರೋ ದುಡ್ಡು ನಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ರಿಕವರ್ ಮಾಡ್ಬೇಕಾಗಿರೋದು ಒಬ್ಬ ಹೀರೋ ಆಗಿ ನಮ್ಮ ಇಡೀ ಸಿನಿಮಾ ತಂಡದ ಕರ್ತವ್ಯ ಆಗಿರುತ್ತೆ. ಇನ್ ಸುನಿ ಅವ್ರ ಬಗ್ಗೆ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದೆ, ಈ ವರ್ಷ ಸುನಿ ಅವ್ರ ಡೇಟ್ ತಗೊಳಕ್ಕೆ ನಮ್ಮ ಹೀರೋಗಳೆಲ್ಲರೂ ಕಾಯ್ತಾರೆ. ಸಿನಿಮಾದಲ್ಲಿ ನೋಡಿ ನಾನಂತೂ ನಮ್ ಸುನಿ ಅವರಾಗಿರ್ಬೋದು, ನರಸಿಂಹಣ್ಣ ಅವರಾಗಿರ್ಬೋದು ಕಥೆನೇ ಕೇಳೋದಿಲ್ಲ, ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡ್ತೀನಿ. ಇನ್ ನಮ್ಮ ಬ್ರದರ್ ಬಗ್ಗೆ ಹೇಳಲೇಬೇಕು, ಈಗ ತಾನೇ ಮದುವೆ ಆಗಿದ್ರ, ಕಂಗ್ರ್ಯಾಚುಲೇಷನ್. ತುಂಬಾ ಸಪೋರ್ಟಿವ್. ನಾನು ದೊಡ್ಡ ಹೀರೋ ಅದೆಲ್ಲ ಯಾವುದು ಒಂದು ಚೂರು ಇಲ್ಲದೆ, ಮೇ ಬಿ ನಾನು ಬೇರೆಯವ್ರ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತಿರ್ಲಿಲ್ಲ ಅನ್ಸತ್ತೆ ಸರ್. ನೀವು ತುಂಬಾ ಚೆನ್ನಾಗಿ ನನ್ನನ್ನ ಹೊಸಬ ಏನು ಗೊತ್ತಿಲ್ಲದೆ ತುಂಬಾ ಚೆನ್ನಾಗಿ ನೀವು ನನ್ನ ನಡೆಸ್ಕೊಂಡಿದ್ದು, ನಿಮ್ಮ ಒಂದು ಚೂರು ಆಟಿಟ್ಯೂಡ್ ತೋರಿಸದೆ ನಮ್ಮನ್ನ ನಡೆಸಿದ್ದೆ. ಈ ಮೇ ಬಿ ನಮ್ಮ ಕೆಮಿಸ್ಟ್ರಿಗಳಿಗೆ ಸದ್ಯ ನೀವಾದ್ರೂ ಹೇಳಿದ್ರಲ್ಲ ಆಟಿಟ್ಯೂಡ್ ತೋರಿಸ್ದೆ ಅಂತ. ಇಲ್ಲ, ಇವ್ರ ತಂದೆ ನಮ್ ತಂದೆ ಎಲ್ಲ ನಾವು ಸುಮಾರು ವರ್ಷದ ಹಳೆ ಫ್ರೆಂಡ್ ಅಂತೆ. ನಮ್ಮ ತಂದೆ ಇವ್ರ ತಂದೆ ಇಲ್ಲ, ಅದು ಅವಾಗ್ಲೇ ಲಾಸ್ಟ್ ಮೀಟಿಂಗ್ ಅಲ್ಲೇ ಗೊತ್ತಾಗಿದ್ದು. ಸೊ ಅದ್ಯಾವುದೋ ಒಂದು ಬಾಂಧವ್ಯ ಅನ್ಸತ್ತೆ ನಾವಿಬ್ರು ಸಿನಿಮಾದಲ್ಲಿ ಸಿಗಕ್ಕೆ ಹೆಲ್ಪ್ ಆಗಿದ್ದು. ಮತ್ತೆ ಬಿಚ್ಚುಗತ್ತಿ ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ದೆ. ಸೊ ಅಷ್ಟು ಮಟ್ಟಿಗೆ ಸಿನಿಮಾ ಏನೋ ಆಗತ್ತೆ ಅನ್ಕೊಂಡಿದ್ದಾಗ ಕೋವಿಡ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಅದು ಸಿನಿಮಾ ಏನೋ ಆಗ್ಲಿಲ್ಲ. ಸೊ ಎಲ್ಲ ಒಂದ್ ಕಡೆ ಲಾಕ್ ಡೌನ್ ಆಗ್ಬೇಕಾಗಿತ್ತು. ಸೊ ಅದಾದ್ಮೇಲೆ ಏನ್ ಮಾಡೋದು, ವಾಟ್ ನೆಕ್ಸ್ಟ್? ನಾನು ಕಲಾವಿದನಾಗಿ ಪ್ರೂವ್ ಆಗ್ಬೇಕಲ್ಲ. ಸೊ ಅಂತ ಟೈಮಲ್ಲಿ ಬಂದಂತ ಪಾತ್ರಗಳು, ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಾನೊಂದು ಹಿಸ್ಟ್ರಿ ಲುಕ್ ಅಲ್ಲಿ ಬಂದಿದ್ದೆ. ಅದಾದ್ಮೇಲೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಲುಕ್ ಇದು. ಅದಾದ್ಮೇಲೆ ಒಬ್ಬ ಕಲಾವಿದಂಗೆ ಇರತ್ತಲ್ಲ, ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ. ಅಂತ ಪಾತ್ರಗಳಲ್ಲಿ ಹುಡುಕ್ಬೇಕಾದ್ರೆ ಬಂದಂತ ಒಂದು ರಾಮನ್ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸುನಿ ಅವರೇ, ಈ ಸಿನಿಮಾ 100% ನನಗೆ ನಿಮ್ಗೆ ಒಂದು ಜೀವನ ಕಟ್ಕೊಡತ್ತೆ. ನಮ್ ನರಸಿಂಹಣ್ಣ ತುಂಬಾ ಚೆನ್ನಾಗತ್ತೆ. ದೇವರಿಂದ ಚೆನ್ನಾಗಾದ್ರೆ ನಮ್ಮೆಲ್ಲರಿಗೂ ಖುಷಿ, ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಖುಷಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಆಗಿರ್ಬೋದು, ನಾನು ಅದೇ ಹೇಳಿದಾಗೆ ತುಂಬಾ ಒಂದಷ್ಟು ಕಂಟೆಂಟ್ಗಳಿದೆ. ಆ ಕಂಟೆಂಟ್ಗಳನ್ನೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಇನ್ನೇನು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ನೋಡಿದಿರ ಅದು ರೆಸ್ಲಿಂಗು. ಆ ರೆಸ್ಲಿಂಗ್ಗೋಸ್ಕರ ಇಡೀ ಸಿನಿಮಾದಲ್ಲಿ ಯಾವುದೋ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬರೋದಲ್ಲ, ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಈ ರೆಸ್ಲಿಂಗ್ ಬರುತ್ತೆ. ತುಂಬಾ ಅದ್ಭುತವಾಗಿ ಫೈಟ್ ನ ಮಾಡಿದ್ದಾರೆ. ಅರ್ಜುನ್ ಮಾಸ್ಟರ್, ಡಿಫರೆಂಟ್ ಆನಿ ಮಾಸ್ಟರ್ ಅಂಡ್ ಶಿವು ಮಾಸ್ಟರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಇದ್ರ ಕಮರ್ಷಿಯಲ್ ಫೈಟ್ ಗಿಂತ ಈ ರೆಸ್ಲಿಂಗ್ ಫೈಟ್ ಅನ್ನೋದು ಸಖತ್ ಮ್ಯಾನ್ ಹ್ಯಾಂಡ್ಲಿಂಗ್ ಇರುತ್ತೆ. ಸಿನಿಮಾ ಟೆಕ್ನಿಕಲ್ ತೆಗಿಯಕ್ ಆಗಲ್ಲ. ಇದು ನಾವು ತುಂಬಾನೇ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ನನಗೆ ಪ್ರಾಕ್ಟೀಸ್ ಕೊಟ್ಟಂತ ಎಲ್ಲಾ ರೆಸ್ಲರ್ಸು, ನನ್ನ ಜೊತೆ ಸಪೋರ್ಟ್ ಮಾಡಿದಂತ ಎಲ್ಲಾ ಫೈಟರ್ಸ್ಗೂ ಇಲ್ಲಿಂದನೇ ಧನ್ಯವಾದ ಹೇಳಕ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದರಿಂದ ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನೊಂದು 2 ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಿದೆ. ಎಲ್ರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಳ್ತೇನೆ. ಸಿನಿಮಾ ಬಗ್ಗೆ ರಾಜ್ ಬ್ರದರ್ ಬಹಳ ಹೇಳ್ಬಿಟ್ರು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಫುಲ್ ಕತೆ ಈಚೆ ಬಂದ್ಬಿಡುತ್ತೆ. ಬಟ್ ಒಂದಂತೂ ಸತ್ಯ, ಇವರು ಬಂದು ನನಗೆ ಕಥೆ ಹೇಳಿದಾಗ ಸುನಿಲ್ ಸರ್ ಹೀರೋ ಯಾರು ಸರ್ ಅಂದೆ. ರಾಜವರ್ಧನ್ ಅವರು. ಅಲ್ಲ ಸರ್, ಅವರು ಆರಾಡಿದೀವಿ, ನಾವು ಆರಾಡಿದೀವಿ,
ಇಬ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ ಆಗ್ಬಿಡುತ್ತೆ ಸರ್, ಬೇರೆ ಏನಾದ್ರು ಶೇಡ್ ಕೊಡಿ ಅಂದೆ. ಇಲ್ಲ, ನಿಮ್ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಇದೆ, ಯು ಹ್ಯಾವ್ ಟು ಕಮ್, ಬನ್ನಿ, ಒಂದ್ಸತಿ ಆಫೀಸಲ್ಲಿ ಕೂತ್ಕೊಳ್ಳಿ, ಹೇಳ್ತೀನಿ, ಒಂದ್ಸತಿ ರೀಡಿಂಗ್ ಕೊಡ್ತೀನಿ ಅಂದ್ರು. ರೀಡಿಂಗ್ ಕೊಟ್ಟಾಗ ನಾನು ಅವಾಗ ಕೇಳ್ಕೊಂಡೆ, ಸರ್ ಸ್ವಲ್ಪ ಸಣ್ಣ ಆಗ್ಬಿಟ್ಟು ಸ್ವಲ್ಪ ಸ್ಲಿಮ್ ಆಗಿ, ಯಾಕಂದ್ರೆ ಇನ್ಶರ್ಟ್ ಎಲ್ಲ ಮಾಡಬೇಕು, ಔಟ್ ಶರ್ಟ್ ಮಾಡಂಗಿದ್ರೆ ಹೆಂಗೋ ಒಂದು ಮಾಡ್ಕೊಂಡ್ಬೋದು, ಬಟ್ ಅದಕ್ಕೆ ಅಂತ ಒಂದ್ ಸ್ವಲ್ಪ ವರ್ಕೌಟ್ ಮಾಡಿ ಸ್ಲಿಮ್ ಮಾಡಿ ಹೇಗೆ ನೈಡೆಡ್ ಅದೊಂದು ತುಂಬಾ ವರ್ಕೌಟ್ ಆಯ್ತು. ನೀವು ಸೀನಿಯರ್ ಅಂದಿ 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 ಸೀನಿಯರ್ ಅನ್ಸ್ಬಿಟ್ಟಿದೆ. ಎನಿವೇಸ್ ಬಟ್ ಗುಡ್. 18 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಬಟ್ ಮುಂಚೆನೂ ಹೇಳ್ಕೊಂಡ್ ಬರ್ತಾ ಇದ್ದೆ, ಕಲಾವಿದನಾಗ ಬಂದಿದ್ದೀನಿ ಅಷ್ಟೇ, ನಾಯಕ ನಟನೆ ಆಗ್ಬೇಕು ಅಥವಾ ಮತ್ತೊಂದು ಆಗ್ಬೇಕು ಅಂತ ಏನಿಲ್ಲ. ಇನ್ನೊಂದು ತುಂಬಾ ಆಟಿಟ್ಯೂಡ್ ಅನ್ಕೊಂಡ್ಬಿಡ್ತಾರೆ, ಎಂತಂದ್ರೆ ನಮ್ ವಾಯ್ಸ್ ಆತರ ಇದೆ, ದಯವಿಟ್ಟು ಎಷ್ಟೇ ಸ್ವೀಟ್ ಆಗಿ ಮಾಡ್ಕೋಬೇಕು ಅಂದ್ರೂ ವಾಯ್ಸ್ ಬರಲ್ಲ, ಆಮೇಲೆ ಪದಗಳು ಅನ್ಕೊಂಡ್ಬಿಡ್ತಾರೆ ನೋಡೋದ್ರ. ಓಕೆ, ಬ್ಯಾಕ್ ಟು ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು. ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತಾನೆ ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿರೋದು. ಎಂತಕ್ಕಂದ್ರೆ ನಾವು ಪ್ರತಿನಿತ್ಯ ಅವ್ರ ಥ್ಯಾಂಕ್ಸ್ ಎಂತ ಕೇಳಬೇಕು ಅಂದ್ರೆ ಎಷ್ಟೋ ಸಿನಿಮಾಗಳು ನಾವು ಕೆಲಸ ಮಾಡಿದೀವಿ. ಸೆಕೆಂಡ್ ಡೇ ಅಷ್ಟರಲ್ಲಿ ನಿಮ್ ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ. ಫಸ್ಟ್ ಒಬ್ಬ ನಿರ್ಮಾಪಕರು ನಾವು ತುಂಬಾ ಹರಿಸ್ಬೇಕು, ಅಥವಾ ಯಾರೇ ಟೆಕ್ನಿಷಿಯನ್ಸ್ ಆಗ್ಲಿ ಯಾರೇ ಆಗ್ಲಿ ಒಂದು ಮನಸ್ಸಿಂದ ಹರಿಸ್ಬೇಕು ಅಂದ್ರೆ ತನ್ನ ಕೆಲಸ ಮಾಡೋದಕ್ಕೆ ತನ್ನ ಸಂಬಳ ಬಂದಾಗ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲಿ ಮಾತ್ರ ನೀವು ಪರ್ಫೆಕ್ಟ್. ಹೇಳ್ಕೊಂಡು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಈ ಪ್ರೊಡಕ್ಷನ್ ಅಲ್ಲಿ ಮತ್ತೊಮ್ಮೆ ನಾವು ಕೆಲಸ ರಾಜೇಶ್ ಸರ್ ಹೇಳಿದ್ರು, ದಯವಿಟ್ಟು ಸರ್ ಈ ಸಿನಿಮಾ ಹಿಟ್ ಆಗುತ್ತೆ, ಬಿಸ್ನೆಸ್ ಅಂತೂ ಚೆನ್ನಾಗುತ್ತೆ. ಯಾಕಂದ್ರೆ ಕಾಟೇರ ಡಿ ಬಾಸ್ ಅವ್ರ ಸಿನಿಮಾ ಈ ವರ್ಷ ಹಿಟ್ ಆಗಿದೆ. ಸೊ ಆಲ್ರೆಡಿ ಅವರ ಸಿನಿಮಾಗಳು ಎಲ್ಲ ಹಿಟ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆ ನಮ್ದು ಬರುತ್ತಲ್ಲ, ಒಳ್ಳೆ ಸೇರ್ಕೊಳ್ಬಹುದು ಆಲ್ರೆಡಿ ಅಂದಾಗ. ಸೊ ಎಲ್ಲರ ಸಿನಿಮಾ ಒಳ್ಳೇದಾಗ್ಲಿ, ಒಳ್ಳೇದಾಗ್ಬೇಕು. ಅಗೇನ್ ಮನೋಮೂರ್ತಿ ಸರ್, ಐ ವಾಸ್ ನನ್ನ ಗೆಸ್ಸು ಮಾಡಲಿಲ್ಲ, ನೀವು ಬಂದು ರೆಕಗ್ನೈಸ್ ಮಾಡಿ ಹೇಳ್ತೀರಾ ಅಂತ. ಬಟ್ ಬಂದು ನೀವು ಹೇಳಿದಾಗ ಐ ಫೆಲ್ಟ್ ಸೋ ಹ್ಯಾಪಿ. ಅಂದ್ರೆ ನಿಮ್ಮ ಪಾತ್ರನ ಬಹಳ ಅದ್ಭುತವಾಗಿ ಸ್ಲಿಮ್ ಆಗಿ ನೀಟಾಗಿ ಮಾಡಿದಿರಲ್ಲ, ವರ್ಕೌಟ್ ಮಾಡಿದಿರ ಅಂದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ದಟ್ಸ್ ಅನ್ ಆರ್ಟಿಸ್ಟ್ಗೆ ಅದೊಂದು ಉತ್ತೇಜನ ಕೊಡುತ್ತೆ ಪ್ರತಿ ಬಾರಿ ಅದ್ರ ಹೇಳಿದಾಗ. ಹಾಗೆ ಬ್ರದರ್ ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ. ಎಷ್ಟು ಸತಿ ನೋಡ್ತಿದ್ದೆ, ಫೈಟ್ ಸೀನ ಕುಸ್ತಿ ಸೀನ ಮುಗಿಸ್ಕೊಂಡ್ ಬಂದಿದ್ರು ಇದರಿಂದ ಮೈಸೂರಿಂದ. ಅಗೇನ್ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕ್ಬಿಟ್ಟಿದ್ರು. ಇವ್ರಿಗೆ ಹೇಳ್ಕೊಡ್ತಾ ಇದ್ದೆ, ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕೊಂಬೇಡಿ, ಆಕ್ಷನ್ ಹೀರೋಗಳು ತುಂಬಾ ಹೊಡೆತ ಬಿದ್ದಿರುತ್ತೆ ಒಂದ್ ಫೈಟ್ ಅಲ್ಲಿ. ಯಾಕಂದ್ರೆ ನಾವು ಹೇಳ್ಕೊಳೋದಕ್ಕಾಗಲ್ಲ. ದಟ್ ಇವ್ರು ಕುಂಟ್ಕೊಂಡು ಪಾಪ ಶೋಲ್ಡರ್ ಎಲ್ಲ ಸಫರಿಂಗ್ ಟೂ ಮಚ್. ಅದ್ರ ಜೊತೆಗೆ ಫ್ರೇಮ್ ಟು ಫ್ರೇಮ್ ಹೇಗಿದೆ ಅಂದ್ರೆ ಒಂದು ಅರ್ಧ ಸಿನಿಮಾ ಮೈ ತೋರಿಸ್ಕೊಂಡಿದ್ದಾರೆ. ಬನೀನಲ್ಲಿ ಇರ್ಬೋದು, ಅಥವಾ ಐ ಮೀನ್ ಟು ಸೇ ಹಾಫ್ ಅಲ್ಲಿ ಇರ್ಬೋದು, ಅಥವಾ ಫುಲ್ ಅಲ್ಲಿ ಇರ್ಬೋದು, ತೋರಿಸ್ತಾನೆ ಇದ್ರೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಆಗ್ತಾ ಇದೆ ಮದ ಗಜ. ಸೊ ಗಜರಾಮ, ಸೊ ಸಾರಿ ಸರ್, ಒಟ್ನಲ್ಲಿ ಗಜ ಅಂತ ಇದೆಯಲ್ಲ ಸರ್, ಗಜ ಎಲ್ಲ ಹಿಟ್ಟಾಗಿದೆ, ಗಜ ಸೇರಿಸಿದೀನಿ. ಜೊತೆ ಈ ಸತಿ 22ನೇ ತಾರೀಕು ನಮ್ಮ ರಾಮ ಅವರ ಇದು ಉದ್ಘಾಟನೆ ಮಾಡ್ತಿದ್ದಾರೆ. ಗಜರಾಮಗೂ ಹಂಗೆ ಒಳ್ಳೆದಾಗಲಿಂದ ಕೇಳ್ಕೊಂಡ ಇಲ್ಲಿಂದಾನೆ. ಸೊ ತುಂಬಾ ವರ್ಕೌಟ್ ಮಾಡ್ತಿದ್ರು. ತುಂಬಾ ನಾವು ಫೈಟ್ ಮಾಡ್ಬೇಕಂದ್ರೂ ನನ್ನನ್ನ ಲಾಸ್ಟ್ ಸೀನ್ ಅಲ್ಲಿ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ದೆ, ಬ್ರದರ್ ತುಂಬಾ ಕಷ್ಟ ಆಗುತ್ತೆ ಅಂತ. ಪಾಪ ಅವರು ಶೋಲ್ಡರ್ ತುಂಬಾ ಡಿಸ್ಲೊಕೇಟ್ ರೇಂಜ್ವರೆಗೂ ಡ್ಯಾಮೇಜ್ ಆಗಿತ್ತು. ಬಟ್ ನಿಮ್ಮ ಹಾರ್ಡ್ ವರ್ಕ್ ಗ್ಯಾರಂಟಿ ಪೇ ಆಗಿ ಆಗುತ್ತೆ. ಇದಕ್ಕೆ ನಿಮ್ಗೆ ಒಂದು ಸಕ್ಸಸ್ ಸಿಗ್ಲೇಬೇಕು ಅಂತ ಕೇಳ್ಕೊಳ್ತೀನಿ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ. ಯಾಕಂದ್ರೆ ಪ್ರೊಡಕ್ಷನ್ ಅಷ್ಟೇ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿದೆ, ನಟರು ಅದ್ಭುತವಾಗಿದ್ದೀವಿ, ನಾನು ಸೇರಿಸ್ಕೊಬಿಡ್ತಾ ಇದ್ದೀನಿ. ಮತ್ತೆ ಹೀರೋಯಿನ್ ಅವ್ರ ಬಗ್ಗೆ ಹೇಳ್ಬೇಕು, ಇಸ್ ವೆರಿ ಸ್ವೀಟ್. ಸಾಂಗು ಒಂದೆರಡು ಕಿತ್ತಾಡೋ ಸೀನಲ್ಲಿ ಬ್ರದರ್ ಜೊತೆ ಇದ್ರೆ, ಮಿಕ್ಕಿದ ಸೀನ್ ಅಲ್ಲ ನನ್ನ ಜೊತೆನೆ ಆಲ್ಮೋಸ್ಟ್ ಜೊತೆಲಿ ಇರ್ತೀವಿ ಪೇರಲ್ಲಿ. ಬಿಕಾಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ
ಆಲ್ರೆಡಿ ಕತೆ ಹತ್ರ ಬರ್ತಾ ಇದ್ದೀನಿ ನಾನು. ವೆರಿ ನೈಸ್, ವೆರಿ ಸ್ವೀಟ್. ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್, ವೆಡ್ಡಿಂಗ್ ಆಯ್ತು ನಿಮ್ಗೂ ಕೂಡ. ನನಗೂ ಕಂಗ್ರ್ಯಾಚುಲೇಷನ್ಸ್, ನನಗೂ ವೆಡ್ಡಿಂಗ್ ಆಗಿದೆ. ಸುನೀಲ್ ಸರ್, ನಿಜವಾಗ್ಲೂ ನಾನು ಶೂಟಿಂಗ್ ಮಾಡ್ಬೇಕಾದ್ರೂ ನಾನು ಹೇಳ್ತಿದ್ದೆ ಯಾರಿಗೆ, ಬ್ರದರ್ಗೆ, ಬೇಜಾರು ಮಾಡ್ಕೊಂಬೇಡಿ ಡೈರೆಕ್ಟ್ರೆ, ಇವ್ರು ನೋಡಿದ್ರೆ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೆ ಅಂತ. ಬಟ್ ಯೂಸ್ ಆಟಿಟ್ಯೂಡ್ ಅಂದ್ರೆ ಎಡಿಟಿಂಗ್ ಸೆನ್ಸ್ ಅದ್ಭುತವಾಗಿದೆ. ಎಷ್ಟು ಮೆಟೀರಿಯಲ್ ಬೇಕು, ಪಾತ್ರ ಎಷ್ಟು ಕೆಲಸ ಮಾಡಿಸ್ಕೊಳ್ಬೇಕು, ಅಷ್ಟು ಅದ್ಭುತ ಗೊತ್ತು. ನಾವೇನೋ ಸ್ವಲ್ಪ ಜಾಸ್ತಿ ಕೊಡಕ್ ಹೋದಾಗ ಬೇಡ ಸರ್, ಸಾಕು ಸರ್, ಇಷ್ಟು ನಮ್ಗೆ ಸಿಕ್ತು ಸರ್ ಅನ್ನೋರು. ನಮ್ಗೆ ಆಕ್ಷನ್ ಸಿನಿಮಾ ಮಾಡಿ ಓವರ್ ಆಗಿ ಕೊಟ್ಟಿ ಅಭ್ಯಾಸ ಅಲ್ಲ. ಯಾದ್ರಿ ಸ್ವಾಮಿ ಏನ್ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ರು ಅಂತ. ಬಟ್ ಟೀಸರ್ ನೋಡಿದ್ಮೇಲೆ ಅದ್ಭುತ ಸರ್. ನಮ್ಗೆ ಹೆಂಗೆ ಅಂದ್ರೆ ಒನ್ ಟೈಮ್ ಡಿವೋರ್ಸ್ ಸಿನಿಮಾ ಕಲಸಿ ಪಳ್ಯ ಆ ರೇಂಜ್ ಟೀಸರ್ ನೋಡಿದಂಗೆ ಅನ್ನಿಸ್ತು. ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್. ಒಬ್ಬ ನಾಯಕ ನಟರಿಗೆ ಏನ್ ಬೇಕು, ಆ ಪಾತ್ರಗಳಿಗೆ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಐಟಮ್ ಸಾಂಗ್ ಯಾರನ್ನೂ ಉಪಯೋಗಿಸ್ಕೊಳ್ಬೇಕು, ಅದು ಹೇಗೆ ಐ ಪಡ್ಕೊಬೇಕು, ಅದ್ಭುತ ಬಿಡಿ ಸರ್ ನೀವು. ಇದರಲ್ಲೇ ಗೊತ್ತಾಗುತ್ತೆ ನಿಮ್ ಸರ್ವೈವಲ್ ಭಯಂಕರ ಇದೆ ಅಂತ. ದಯವಿಟ್ಟು ಹಿಂದೆಗಡೆ ಇರ್ತೀವಿ, ಬಿಟ್ಟಿಗಿಟ್ಟು ಹೋಗ್ಬಿಡಿರಾ. ಅಂಡ್ ಚಂದ್ರಣ್ಣ, ಕ್ಯಾಮರಾಮನ್ ಚಂದ್ರಣ್ಣ, ಅವ್ರ ಬಗ್ಗೆ ಯಾರು ಮಾತಾಡೋದಕ್ಕಿಂತ ಕೆಲಸ ಜಾಸ್ತಿ. ನಾವೇನಾದ್ರೂ ಇಲ್ಲಿ ಏನೋ ಬ್ರದರು ನಾನು ಮಾನಿಟರ್ ಸರ್ ಏನೋ ಹೇಳ್ತಿದ್ರ, ಇನ್ನೇನೋ ಮಾಡ್ತಾ ಇರೋರು. ಅವರೆಲ್ಲ ಕೆಲಸ ಮಾಡ್ತಾರೆ, ನಾವೆಲ್ಲ ಮಾನಿಟರ್ ಮಾಡ್ಕೋತಾರ ಅಂದ್ರೆ ಆಮೇಲೆ ಕಾಯ್ತಾ ಇರೋರು. ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಬ್ಬ ಆರ್ಟಿಸ್ಟ್ ಬಗ್ಗೆ ಆರ್ಟಿಸ್ಟ್ ಮಾನಿಟರ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ ಅಂತ ತೋರಿಸಬಾರ್ದು ಅನ್ನೋ ಒಂದು ಟ್ಯಾಲೆಂಟ್ ಅಂದ್ರೆ ಅವ್ರ ಕೆಲಸನೂ ಇದೆ ಅಂತ ತೋರಿಸ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಿಮ್ ಜೊತೆ ವರ್ಕ್ ಮಾಡಿದ್ದು. ಎರಡನೇ ಸಿನಿಮಾ ಬಹಳ ಖುಷಿ ನನಗೆ. ಅಂಡ್ ಧನು ಮಾಸ್ಟರ್ ಕೆಲಸ ಮಾಡೋಕ್ಕೆ ನಂಗೆ ಚಾನ್ಸ್ ಕೊಡ್ಲಿಲ್ಲ ನಿರ್ಮಾಪಕರು, ನಿರ್ದೇಶಕರು, ಯಾಕಂದ್ರೆ ಪಾತ್ರ ಮಾಡಿಸಿದ್ರು. ಧನು ಮಾಸ್ಟರ್ ನಾನು ಬಹಳ ಹಿಂದೆಯಿಂದ, ನೀವು ಡ್ಯಾನ್ಸರ್ ಆದಾಗಿಂದ ನಾನು ಗಣೇಶ್ ಮಾಸ್ಟರ್ ನಾನು ನೋಡಿದ್ದೀನಿ. ಅದ್ಭುತವಾದ ಮಾಸ್ಟರ್, ಇವತ್ತು ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ಒಳ್ಳೇದಾಗಲಿ ನಿಮ್ಗೂ ಕೂಡ ಮಾಸ್ಟರ್. ಹಾಗೆ ಚಿನ್ಮಯ್ ಸರ್, ಇವರ್ ಒನ್ ವಂಡರ್ಫುಲ್ ಸಿಂಗರ್. ಈ ಸಿನಿಮಾಲಿ ಲವ್ ಸಾಂಗ್ ಕೇಳಿದೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ಬ್ಯೂಟಿಫುಲ್ ಆಗಿ ಬಂದಿದೆ. ಆಲ್ಮೋಸ್ಟ್ ಟಚಿಂಗ್ ಸೋನು ನಿಗಮ್ ಸರ್ ತರ ಇದೆ ನಿಮ್ ವಾಯ್ಸು. ನಿಮ್ಗೂ ಒಳ್ಳೆದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಚಿನ್ಮಯ್ ಸರ್ ಮಾಸ್ಟರ್ ಸರ್, ನಿಮ್ಗೂ ಕೂಡ ಒಳ್ಳೇದಾಗಲಿ ಸರ್. ನಾಟ್ ನೆವರ್ ವರ್ಕ್, ಬಟ್ ಕೇಳಿದ್ದೀನಿ ನಿಮ್ ಬಗ್ಗೆ, ಒಳ್ಳೇದಾಗಲಿ ಸರ್. ಹಾಗೆ ನಮ್ಮ ಚಿತ್ರ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ, ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರೊಡ್ಯೂಸರ್ 3 ಜನನು ಅಣ್ಣ ತಮ್ಮದಿರ್ತಾರ ನಿಂತ್ಕೊಂಡು ಒಂದೊಂದು ಹೆಜ್ಜೆ ಒಂದೊಂದು ಹಂತದಲ್ಲೂ ಹೇಗೆ ಸಿನಿಮಾ ತಗೊಂಡ್ ಬರ್ಬೇಕು ಅನ್ನೋದು ಬಹಳ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತಾ ಇದಾರೆ. ಒಳ್ಳೇದಾಗ್ಲಿ. ನಿಮ್ಮ ಸಪೋರ್ಟ್ ದಯವಿಟ್ಟು ಸದಾ ನಮ್ಮ ಚಿತ್ರರಂಗದ ಮೇಲೆ ಹಾಗೂ ನಮ್ಮ ಕಲಾವಿದರ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜಾಸ್ತಿ ಮಾತಾಡಿದ್ರೆ ಸಾರಿ. ಸೊ ಇಂಡಸ್ಟ್ರಿಗೆ ನಾನು ತುಂಬಾನೇ ಹೊಸಬ್ಳು. ಫಸ್ಟ್ ಮೂವಿ ಲೈಕ್ ರಿಷಬ್ ಸರ್ ಅವ್ರದ್ದು ಜೊತೆ ಮಾಡಿರೋದು ನಾನು ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು. ಹರಿಕತೆ ಎಲ್ಲ ಗಿರಿಕತೆ ಲೈಕ್ ನಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು. ಸೊ ಸೆಕೆಂಡ್ ಮೂವಿ ಬಂದಾಗ ನಮ್ ಸುನಿಲ್ ಸರ್ ಸ್ಟೋರಿ ಎಲ್ಲ ನರೇಟ್ ಮಾಡಿದಾಗ ಲೈಕ್ ಅಷ್ಟೇನ್ ನನ್ಗೆ ಗೊತ್ತಿತ್ತಿಲ್ಲ, ಲೈಕ್ ಬಟ್ ಸ್ಟೋರಿ ಮೇಲೆ ಫುಲ್ ಐ ವಾಸ್ ಫಿದಾ ಆನ್ ದ ಸ್ಟೋರಿ. ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು. ಜರ್ನಿ ಎಂಡಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಬೇಜಾರಾಗಕ್ಕೂ ಸ್ಟಾರ್ಟ್ ಆಯ್ತು, ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನನ್ಗೆ ಪ್ರೊಡಕ್ಷನ್ ಹೌಸ್ ಇಂದ ಇದ್ಬಿಟ್ಟು ಎಲ್ಲರೂ ಅಷ್ಟೇ ತುಂಬಾನೇ ಕಂಫರ್ಟ್ ಕೊಟ್ಟಿದ್ದಾರೆ. ಎಂಟೈರ್ ಟೀಮ್ ನನ್ಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ಗೆ ಲೈಕ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಈ ಟೀಸರ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾ ಇದೆ, ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಸೊ ನಮ್ ಡೈರೆಕ್ಟರ್ ಅಂತೂ ಆಲ್ರೆಡಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಸ್ಟಾರ್ಟಿಂಗ್ ಇಂದಾನೆ ಅಷ್ಟೇ ತುಂಬಾ ಕಂಫರ್ಟೇಬಲ್ ಅವ್ರ ಜೊತೆ. ನನ್ಗೆ ಭಯ ಆಗ್ತಾ ಇತ್ತು ಹೆಂಗೆ ಲೈಕ್ ಸೆಕೆಂಡ್ ಮೂವಿ ಹೆಂಗೆ ಆಗುತ್ತೋ ಅಂತ. ಸೊ ಇದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು.
ಸೊ ಐ ಬಿ ವೆರಿ ಹ್ಯಾಪಿ ನನ್ಗೆ ಈ ತರ ಟೀಮ್ ಬರ್ತಾ ಇದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ನೀವು ನೋಡಿದ್ರೆ ಟೀಸರ್, ಈ ಟೀಸರ್ ಎಷ್ಟು ಅದ್ಭುತವಾಗಿ ಬರೋ ಕಾರಣ ನಮ್ಮ ನರಸಿಂಹಣ್ಣ ಪ್ರೊಡ್ಯೂಸರ್ ಅಂಡ್ ಜಯವೇರ್ ಸರ್ ಅಂಡ್ ಕಾಶಿ ಅಣ್ಣ, ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ನಾನು ಅನ್ಕೋತಿದ್ದೀನಿ. ಮತ್ತೆ ಇನ್ನ ರಾಜವರ್ಧನ್ ಸರ್ ಬಹಳ ಡೆಡಿಕೇಶನ್ ಆಗಿ ಮಾಡಿದ್ದಾರೆ. ತುಂಬಾ ಆ ಕತೆಗೆ ನಾನೇನೋ ಒಂದು ರಾಮ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ದೆ, ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಮತ್ತೆ ನಾನು ದೀಪಕ್ ಸರ್ ಆ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತೆ ಇನ್ನು ತಪಸ್ವಿನಿ ಮೇಡಮ್, ಮತ್ತೆ ಶರತ್ ಸರ್, ಕಬೀರ್ ಸಿಂಗು, ಸುಮಾರು ಕಲಾವಿದರಿದ್ದಾರೆ. ಎಲ್ಲರೂ ಕೂಡ ಅವರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನ ಮನಮೂರ್ತಿ ಸರ್ ಬಗ್ಗೆ ಹೇಳಲೇಬೇಕು. ಅವರು ಎಲ್ಲಾ ಸಾಂಗ್ಗಳು ಹಿಟ್ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳ್ತೀನಿ. ಮತ್ತೆ ಇನ್ನು ನಮ್ಮ ಚಂದ್ರು ಸರ್, ಅವ್ರ ಕ್ಯಾಮ್ರಾ ವರ್ಕ್ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಧನು ಮಾಸ್ಟ್ರು ಎಲ್ಲಾ ಸಾಂಗ್ ಮಾಡಿದ್ದಾರೆ, ಒಂದಕ್ಕೊಂದು ವಿಭಿನ್ನವಾಗಿ ಮಾಡಿದ್ದಾರೆ. ಮತ್ತೆ ಇನ್ನ ಲಿರಿಸಿಸ್ಟ್ ನಮ್ಮ ಚಿನ್ಮಯ್ ಸರ್ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರ್ದಿದ್ದಾರೆ ಹಾಡುಗಳನ್ನ. ಇನ್ನ ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನ ಜ್ಞಾನೇಶ್ ಸರ್, ಮತ್ತೆ ರಾಜನ್ ಸರ್, ಸತೀಶ್ ಸರ್, ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಅಚ್ಚುಕಟ್ಟಾಗಿ ವರ್ಕ್ ಮಾಡಿದ್ದಾರೆ. ಇನ್ನ ಪ್ರಶಾಂತ್ ಅಣ್ಣ, ಇನ್ನ ಕಾಸ್ಟ್ಯೂಮ್ ಜಗದೀಶ್ ಅಣ್ಣ, ಇನ್ನ DI ಕಮಲ್, ಸುಮಾರು ಹೆಸರುಗಳು ನಾವು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಎಲ್ಲಾ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇನ್ನು ನಮ್ಮ ಪರೀಶ್ ಯಾದವ್ ಸರ್ ಆಲ್ಸೋ ನಿಮ್ಮನ್ನೇ ಮರ್ತ್ಬಿಟ್ರಲ್ರಿ. ನಾವು ಬರ್ತಾರೆ ಇಂಡಿಯಾ ಬರೇ ಅಲ್ಲ ರೀ, ನೀವು ಪ್ಯಾನ್ ಪಿಯರ್ ಈಗ. ಈ ನಮ್ಮ ಗಜರಾಮ ಸಿನಿಮಾದ ಮೇಲೆ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತಾ ಈ ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗಜರಾಮ ಸಿನಿಮಾ ಅಂದ್ರೆ ಈಗ ನಾವು ನರಸಿಂಹ ಸರ್ ಜೊತೆ ಬಾಂಡವಿ ಸಿನಿಮಾ ಮಾಡಿದಾಗಿಂದ ಜೊತೆಗೇನೆ ಇದನ್ನು ಪ್ಲಾನ್ ಮಾಡ್ತಾ ಇದ್ವಿ. ಹೋಮ್ ವರ್ಕ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಗಜರಾಮ ಸಿನಿಮಾಗೆ ಪ್ರತಿಯೊಂದು ಪಾಯಿಂಟ್ ಈ ಸಾಂಗ್ ಇಲ್ಲೇ ಬರ್ಬೇಕು, ಈ ಸೀನ್ ಮಧ್ಯೆನೆ ಸಾಂಗ್ ಬರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಸುನಿಲ್ ಸರ್ ನಾವು ಬಿಗಿನಿಂಗ್ ಇಂದಾನೇ ವರ್ಕ್ ಮಾಡಿದ್ವಿ. ಬಟ್ ಚಂದ್ರು ಸರ್ ಮಾತ್ರ ಇದಕ್ಕೆ ನಾನು ಮಾತು ಹೇಳ್ಬೇಕು. ಯಾಕಂದ್ರೆ ಎಲ್ಲಾ ಸಾಂಗು ಬೇರೆ ಬೇರೆ ಕಲರ್ ಇದೆ ಈ ಸಾಂಗ್ ಅಲ್ಲಿ. ಒಂದೊಂದು ಸಾಂಗ್ ನ ಒಂದೊಂದ್ ತರ ಪ್ರೊಜೆಕ್ಟ್ ಮಾಡ್ಬೇಕು. ಆ ತರ ಇರೋದ್ರಿಂದ ಚಂದ್ರು ಸರ್ ಜೊತೆ ಕುತ್ಕೊಂಡು ಲೈಟಿಂಗ್ ಪ್ಯಾಟರ್ನ್ ಯಾವ್ಯಾವ ಲೊಕೇಶನ್ ಅಲ್ಲಿ ಮಾಡ್ಬೇಕು, ಯಾವ ತರ ಬರ್ಬೇಕು ಅಂತ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲಾ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ವಿ. ಹಂಗಾಗಿ ಇದ್ರಲ್ಲಿ ಎಲ್ಲಾ ಸಾಂಗು ಬೇರೆ ಬೇರೆ ತರ ಬರ್ತಾ ಇದೆ. ಮನೋ ಸರ್ ಬಗ್ಗೆ ಮಾತಾಡಂಗಿಲ್ಲ. ಅವ್ರ ಟ್ಯೂನ್ ಅಂದ್ರೆ ನಮ್ಗೆ ಅವಾಗಿಂದನೂ ಫ್ಯಾನ್ಸ್ ಅವ್ರ ಟ್ಯೂನ್ಗೆ. ಮುಂಗಾರು ಮಳೆಯಿಂದ ಹಿಡಿದು ಮಿಲನ ಎಲ್ಲ ಅಷ್ಟು ಸಾಂಗ್ಸ್ ಗಳು, ಯಾವ ಮೆಲೋಡಿ ಇದೆ, ಎಷ್ಟು ಒಂದು ರಿದಮೆಟಿಕ್ ಸಾಂಗ್ಸ್ ಇದೆ. ಆ ತರ ಗಜರಾಮದಲ್ಲಿ ಎಲ್ಲಾ ಈ ಆಲ್ಬಮ್ ಅಲ್ಲಿ ಮನೋ ಸರ್ ಯಾವ ತರ ಮಾಡಿದಾರೆ ಅಂದ್ರೆ ಎಲ್ಲಾದ್ರೂ ಹೌದು ಮೆಲೋಡಿ ಏನ್ ಪೀಕ್ ಇದೆ ಅದರದ್ದು ಪೀಕ್, ಒಂದು ರಿದಮಿಕ್ ಡ್ಯಾನ್ಸಿಂಗ್ ಸಾಂಗ್ ಯಾವ ತರ ಇದೆ ಅದರದ್ದು ಪೀಕ್. ಅಂದ್ರೆ ಒಂದು ಚೇರ್ ಮೇಲೆ ಕುತ್ಕೊಳ್ಳೋಕೆ ಬಿಡಲ್ಲ, ಆ ತರ ಡ್ಯಾನ್ಸ್ ಮಾಡೋ ತರ ಒಂದು ನಮ್ಗೆ ರಿದಮ್ ಕೊಟ್ಟು ಮನೋ ಸರ್ ಪ್ರತಿಯೊಬ್ಬ ಡಾನ್ಸರ್ಸ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ರು. ಮನೋ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಡ್ಯಾನ್ಸರ್ಸ್ಗೆ ಕೊರಿಯೋಗ್ರಾಫರ್ಗೆ ಮ್ಯೂಸಿಕ್ ತುಂಬಾ ಹಾರ್ಟ್ ಇದ್ದಂಗೆ, ಆ ಹಾರ್ಟ್ ನ ಅವರು ಬೀಟ್ ಹಾಕಿ ಚೆನ್ನಾಗಿ ತುಂಬಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್ ಮನೋ ಸರ್. ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದೀರಾ. ಒಂದು ಫುಲ್ ಆಲ್ಬಮ್ ಕಂಪ್ಲೀಟ್ ಆಗಿದೆ. ನಮ್ದೆಲ್ಲ ಆಕ್ಚುಲಿ ಗಜರಾಮ ಸಿನಿಮಾದಲ್ಲಿ ನಮ್ಮ ಟೆಕ್ನಿಷಿಯನ್ ಕೆಲಸ ಎಷ್ಟು ಹೋಮ್ ವರ್ಕ್ ಇತ್ತೋ ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಟ್ರಿಬಲ್ ರಾಜವರ್ಧನ್ ಸರ್ ಇತ್ತು. ಯಾಕಂದ್ರೆ ದೀಪಕ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಶೆಡ್ಯೂಲ್ ಯಾವ ತರ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಫೈಟ್ ಆಕ್ಷನ್ ಸೀಕ್ವೆನ್ಸ್ ಹಾಕೊಂಡು ಇಮಿಡಿಯೇಟ್ ನಾನು ಸಾಂಗ್ ಕೊಡ್ತಾ ಇದ್ರು. ಅಂದ್ರೆ ಆಲ್ರೆಡಿ ಅಲ್ಲಿ ಚೆನ್ನಾಗಿ ಎಷ್ಟೆಷ್ಟು ವರ್ಕ್ ಮಾಡ್ಬೇಕೋ, ಹಾರ್ಡ್ ವರ್ಕ್ ಮಾಡ್ಬೇಕೋ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸಾಂಗ್ ಬರೋದು. ಅಟ್ ದ ಸೇಮ್ ಟೈಮ್ ಆ ಕುಸ್ತಿಯಲ್ಲಿ ಏನೇನ್ ಫೈಟ್ ಮಾಡ್ಬೇಕೋ ಮಾಡಿ ಅದರದೇ ಕುಸ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಶೂಟ್ ಮಾಡ್ಬೇಕಾಯ್ತು. ಅಂದ್ರೆ ಅವ್ರ ಫೈಟ್ ಅಲ್ಲಿ ಏನ್ ಪರ್ಫಾರ್ಮ್ ಮಾಡಿಲ್ವೋ ಅದನ್ನ ಇಟ್ಕೊಂಡು ಸಾಂಗ್ ಅಲ್ಲಿ ಮಾಡ್ಬೇಕಾಯ್ತು. ಬಟ್ ತುಂಬಾ ಚೆನ್ನಾಗಿ ಬ್ಯಾಕ್ ಬೆಂಡಿಂಗ್ ಇಂದ ಅವ್ರು ನೋಡಕ್ ಆತರ ಇದಾರೆ. ಬಟ್ ಎಷ್ಟ್ ಚೆನ್ನಾಗಿ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಅಂದ್ರೆ ನೀವು ನೋಡ್ತೀರಾ ಅದನ್ನ. ಬ್ಯಾಕ್ ಬೆಂಡ್ ಮಾಡಿ ಬರೀ ಹೆಡ್ ಅಲ್ಲಿ ನಿಂತ್ಕೊಂಡು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿ ಪ್ರತಿಯೊಂದನ್ನು ಒಂದು ಪಕ್ಕಾ ಕುಸ್ತಿ ಪಟ್ಟು
ಹೆಂಗ್ ಮಾಡ್ತಾರೋ ಅದನ್ನೇ ನೀಟಾಗಿ ಅದನ್ನ ಅವರು ಟ್ರೈನಿಂಗ್ ತಗೊಂಡು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಫಸ್ಟ್ ಟೈಮ್ ರಾಜವರ್ಧನ್ ಸರ್ ತಪಸ್ವಿನಿ ಅವ್ರ ಜೊತೆ ಅಷ್ಟೇ ಮೆಲೋಡಿಯಸ್ ಆಗಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದಾರೆ. ಸೇಮ್ ಟೈಮ್ ರಾಗಿಣಿ ಅವ್ರ ಜೊತೆ ಒಂದು ಒಳ್ಳೆ ಹೈ ರಿದಮಿಟಿಕ್ ಸಾಂಗ್ ಮಾಡಿದ್ದಾರೆ. ನಮ್ಗೇನಂದ್ರೆ ರಾಜ್ ಸರ್ ಯಾವಾಗ್ಲೂ ಹೇಳೋರು, ಮಾಸ್ಟರ್ ನನ್ನ ಹತ್ರ ಯಾವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ಮಾಡಿಲ್ಲ, ಡ್ಯಾನ್ಸಿಂಗ್ ಸಾಂಗ್ ಮಾಡಿಲ್ಲ ಅಂತ. ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರು. ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ಗೆ ಹೆಂಗ್ ಅನ್ಸ್ತಾ ಇದ್ದು ಅಂದ್ರೆ ತುಂಬಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಯಾವ ತರ ಮಾಡ್ತಾರೋ ಹಂಗ್ ಮಾಡಿದ್ರು. ಆ ವಿಷಯಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ರಾಜವರ್ಧನ್ ಸರ್ಗೆ. ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ಒಂದು ರಾಜವರ್ಧನ್ ಸರ್ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ಆ ಕುಸ್ತಿ ಸಾಂಗ್ ಮಾಡ್ಬೇಕಾದ್ರೆ ನಾನೇ ಮೈಕಲ್ಲಿ ಗಜರಾಮ ಸರ್ನ ಕರೀರಿ, ಗಜರಾಮ ಸರ್ ಕರೀರಿ ಅಂತ ಹೇಳ್ತಾ ಇದ್ದೆ. ಸುನೀಲ್ ಸರ್ ಹೇಳೋರು ಗಜರಾಮ ಅಲ್ಲ ಸರ್, ಸಾರಿ ರಾಜವರ್ಧನ್ ಸರ್ ಅಂತ ಹೇಳ್ತಾ ಇದ್ದೆ. ಬಟ್ ಅಷ್ಟು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರೋರು ಅಂದ್ರೆ ಅವ್ರನ್ನ ನೋಡಿದ್ರೆ ನಮ್ಗೇನೆ ಗಜರಾಮ ಗಜರಾಮ ಟೈಟ್ಲು ಆ ತರ ಫಿಕ್ಸ್ ಆಗ್ಬಿಡೋದು ಮೈಂಡ್ ಅಲ್ಲಿ. ಗಜರಾಮ ಸರ್ ಕರೀರಿ, ಇನ್ನೂ ಬಂದಿಲ್ಲ, ಅವ್ರ ಕಾಸ್ಟ್ಯೂಮ್ ರೆಡಿ ಮಾಡ್ಬೇಕು, ಕಾಲ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದೇ ಟೈಮ್ಗೆ ನಮ್ ಸಾಂಗ್ ಟೈಮಲ್ಲೇ. ಬಟ್ ಒಂದು ಸತಿನೂ ಆ ಪ್ರಾಬ್ಲಮ್ ತೋರಿಸ್ಕೊಳ್ದಿರೆ ಅಷ್ಟು ತುಂಬಾ ಬಿಸಿಲಲ್ಲಿ ಮೈ ಎಷ್ಟು ಬಿಸಿ ಆಗಿತ್ತೋ ಅವ್ರದ್ದು ಕುಸ್ತಿ ಮಣ್ಣು ಅಷ್ಟೇ ಬಿಸಿ ಆಗಿತ್ತು, ಅದ್ರಲ್ಲಿ ಬೀಳ್ಸೋದು ಎಲ್ಲ ಮಾಡಿದ್ವಿ. ಸರ್ ತುಂಬಾ ಥ್ಯಾಂಕ್ಸ್. ಆಮೇಲೆ ತುಂಬಾ ಸಾರಿ ಸರ್, ಬಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರಿ. ನಿಜವಾಗ್ಲೂ ಗಜರಾಮ ಟೀಮ್ ಯಾವ ತರ ಅಂತ ಹೇಳಿದ್ರೆ, ನರ್ಸಿ ಸರ್ ಒಂದು ಫೌಂಡೇಶನ್ ಹಾಕೊಟ್ಟು ಎಲ್ಲಾನು ಟೀಮ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ನು ಒಂಥರ ಸ್ವಂತ ಒಂದು ಹೋಮ್ ಬ್ಯಾನರ್ ತರ ಫೀಲ್ ಮಾಡೋ ತರ ಮಾಡಿಸಿ ನಮ್ಗೆ ಅಷ್ಟು ಈ ಸಿನಿಮಾ ಸಾಂಗ್ ಮಾಡ್ಬೇಕಾದ್ರಂತೂ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಸಾಂಗ್ ಮುಗ್ದೋಯ್ತಾ ಆ ಫೀಲ್ ಅಲ್ಲಿ ಇರ್ತಾ ಇತ್ತು. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಗಜರಾಮ ಸಿನಿಮಾ ನಾವೇನ್ ಕಷ್ಟ ಪಡ್ಬೇಕೋ ಪಟ್ಟಿದಿರಿ, ಇನ್ನೆಲ್ಲ ನಿಮ್ ಸಪೋರ್ಟ್ ಇಂದ ಈ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ಬಿಗಿನಿಂಗ್ ಇಂದ ನಮ್ಮ ಲೈಫ್ ಲೈನ್ ಪ್ರೊಡಕ್ಷನ್ ಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡಿದೀರಾ. ಇದೇ ಸಪೋರ್ಟ್ ಹಿಂಗೆ ಮಾಡಿ ಒಂದೊಂದು ಬ್ಯಾನರ್ ಬೆಳೀತಾ ಇದ್ರೆ ನಮ್ ಕನ್ನಡ ಇಂಡಸ್ಟ್ರಿನೂ ಬೆಳೀತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅರ್ಧ ಗಂಟೆ ಮಾತಾಡ್ಬೇಕು ಸರ್, ಅರ್ಧ ಗಂಟೆ ಮಾತಾಡಿ. ನಿಮ್ಗೆ ನಾನು ಎಷ್ಟು ಮಾತಾಡ್ತೀನಿ ಅದಕ್ಕೆ ಫಸ್ಟ್ ಹೇಳ್ಬಿಟ್ರು, ಸ್ವಲ್ಪ ಜಾಸ್ತಿ ಮಾತಾಡಿದ್ರು. ಲೈಫ್ ಟೈಮ್ ಫಿಲ್ಮ್ಸ್ ಅಲ್ಲಿ ನಂದು 2ನೇ ಸಿನಿಮಾ ಕಂಟಿನ್ಯೂಸ್ ಆಗಿ ಇದು ಹೋಮ್ ಪ್ರೊಡಕ್ಷನ್ ತರನೇ ಈಗ ಮಾಸ್ಟರ್ ಹೇಳೋದಂಗೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀವಿ. ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸು. ನರ್ಸಿ ಸರ್ ಈಗ ನೀವೇನ್ ಟೀಸರ್ ನೋಡಿದೀರಾ, ಇಡೀ ಸಿನಿಮಾ ಹಂಗೆ ಕಾಣುತ್ತೆ. ಅಂದ್ರೆ ಅಷ್ಟು ರಿಚ್ ಆಗಿದೆ. ಓವರ್ ಆಲ್ ಸಿನಿಮಾ ಆಲ್ಮೋಸ್ಟ್ ಸೆಟ್ಸ್ ಅಲ್ಲೇ ನಡೀತದೆ. ಅಂದ್ರೆ ಕತೆ ಬೇರೆ ಬೇರೆ ಫ್ಲೋ ಆಗೋದ್ರಿಂದ ಎಲ್ಲೆಲ್ಲಿ ಹೋಗುತ್ತೆ, ಯಾವ್ದು ರಿಯಲ್ ಲೊಕೇಶನ್ಸ್ ಯೂಸ್ ಮಾಡಕ್ ಆಗದೆ ಇರೋ ತರದ ಕತೆ ಹಂಗಿರೋದ್ರಿಂದ ಎಲ್ಲಾನು ಸೆಟ್ಗಳಲ್ಲೇ ಮಾಡ್ಕೊಂಡು ಮಾಡೋ ತರ ಆಗಿತ್ತು. ಅದರಿಂದ ಒಂಚೂರು ಬಡ್ಜೆಟ್ ಜಾಸ್ತಿ ಆಗಿರುತ್ತೆ. ಅದನ್ನ ಬೇರ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್. ಅದರಿಂದ ಓವರ್ ಆಲ್ ವಿಷುವಲ್ ಫೀಲ್ ಚೆನ್ನಾಗಾಗಿದೆ. ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾನು ಹಂಗೆ ಬಂದಿದೆ. ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಅದನ್ನ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಸಿನಿಮಾ ರೀಚ್ ಆಗ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಮುಂದೆ ಬರುವಂತ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೀಗೆ ತಿಳಿಸ್ಕೊತೀನಿ. ಓಕೆ, ಈಗ ನಾನು ಹೇಳೋದು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಈಗ ನೀವೇನಾದ್ರು ಕೇಳಬೇಕು. ಮತ್ತೆ ಈಗ ಹೇಳ್ತಾ ಇದ್ರು ರಾಜವರ್ಧನ್ ಸರ್, ಅವ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ಸಿನಿಮಾ ಶೂಟ್ ಶುರು ಆಗೋಕೆ ಮುಂಚೆ ಅವರು ಸ್ವಲ್ಪ ಕಾಲ್ ಏಟ್ ಮಾಡ್ಕೊಬಿಟ್ರು. ನಾನು ಅವತ್ತು ಕೇಳಿದೆ, ಸರ್ ಹೇಗ್ ಮಾಡ್ತೀರಿ ಫಸ್ಟ್ ಶೆಡ್ಯೂಲು? ಆಗಲ್ಲ, ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ. ಇಲ್ಲ ಸರ್, ಏನೈತಿ ಯಾವುದೂ ಚೇಂಜಸ್ ಆಗ್ಬಾರ್ದು, ನಮ್ಗೆ ಏನೇ ಇದಾದ್ರೂ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾ ಇದ್ರೆ. ನಾನು ಡೈರೆಕ್ಟ್ ಕೇಳಿದ್ರೆ ಬೇಡ ನಿಲ್ಸೋಣ ಅಂತ ಇದ್ದೆ. ಬಟ್ ಅವರು ಯಾವತ್ತೂ ಒಂದಿನೂ ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇ ಇಲ್ಲ. ಥ್ಯಾಂಕ್ ಯು. ಆಮೇಲೆ ದೀಪಕ್ ಸರ್, ಅವ್ರು ನಾವು ಹೋಗಿ ಡೇಟ್ಸ್ ಕೇಳಿದಾಗ ಸರ್ ಆಫೀಸ್ಗೆ ಬರ್ತೀವಿ ಸರ್ ಮಾತಾಡೋಣ ಅಂತಂದ್ರು. ಡೈರೆಕ್ಟರ್ ಮಾತಾಡಿದ್ರು, ಸರ್ ಇಂಥ ಒಳ್ಳೆ ಕತೆ ಇದೆ, ನಾವೆಲ್ಲ ಒಟ್ಟಿಗೆ ಸರ್ ಮಾಡೋಣ ಸರ್, ಇದು ಟೀಮ್ ವರ್ಕ್ ಅಂದ್ರು. ಅದು ನನಗೆ ಖುಷಿ ಆಯ್ತು. ಬೇಡ ಇದೇನ್ ಮಾಡಿದೀವಿ ಇದೆಲ್ಲ ಒಂದು ಟೀಮ್ ವರ್ಕೇನೆ. ನಮ್ಮ ಚಂದ್ರು ಸರ್ ಅವರು, ಧನು ಮಾಸ್ಟ್ರು, ಮನೋಜ್ ಸರ್ಗೆ ಫಸ್ಟ್ ಸುನೀಲ್ ಮೀಟ್ ಮಾಡಿಸಿದಾಗ ಅವರು ಹೇಳ್ತಾ ಇದ್ರು, ಇದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸ್ಟೋರಿ ಇದು ಅಂತ ಅಂದ್ರು. ಹ್ಞೂ ಸರ್ ಇದನ್ನ ಇದೇ ತರ ಇದು ಮಾಡ್ಲೇಬೇಕು ಸರ್ ಅಂತ ಅಂದಾಗ ಆ ಸಾಂಗು ಅದನ್ನ ಡೈರೆಕ್ಟರ್ ಕೇಳ್ತಾ ಇದ್ರು. ಇದನ್ನ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಬೇರೆ ತರನೇ ಕೇಳ್ತಾನಲ್ಲ ಡೈರೆಕ್ಟ್ರು ಬಂದಿ ಅಂತ ಇದ್ರು. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟೇ ತುಂಬಾ ಹೋಮ್ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಟ್ರು. ಇದೇ ತರ ಬೇಕು ಅಂದಾಗ ಮನೋಜ್ ಸರ್ ಅದಕ್ಕೆ ತುಂಬಾ ಒತ್ತು ಕೊಟ್ಟು
ಬಹಳ ದಿನಗಳೇ ತಗೊಂಡಿದ್ದಾರೆ. ಒಂದು ಜಾಸ್ತಿ ದಿನ ಆಗಿದೆ ಅಲ್ಲ ಸರ್, 50 days ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಸ್ಪೆಂಡ್ ಮಾಡಿದ್ದಾರೆ ಸರ್. ಆಗುತ್ತಾ ಇಲ್ಲ, ಇನ್ನೂ ಟೈಮ್ ಬೇಕು ಅಂತ ಒಂದು ಒಳ್ಳೆ ಟೀಮ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇಲ್ಲಿದ್ದಾರೆ, ಅದು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಕೆಲವರು ಬರಕ್ಕೆ ಯಾಕೋ ಹೇಳ್ತಾ ಇದ್ದಾರೆ. ಜ್ಞಾನೇಶ್ವರ್ ಇರ್ಬೋದು, ನಮ್ ಜೈವಿಯರು, ಜಗ್ಗಿ, ಪ್ರಶಾಂತ, ಇನ್ನೂ ತುಂಬಾ ಇದ್ದಾರೆ. ಆಮೇಲೆ ನಮ್ಮ PR ಅದರಲ್ಲಿ ಆಕ್ಟಿವ್ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಮೇಲ್ಬಲ್ಲಿ ಅಂದ್ರೆ ಬಂದಿಲ್ಲ. ಸೊ ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ಇದಕ್ಕೆಲ್ಲ ನಿಮ್ ಸಹಕಾರ ಹೇಗಿರಲಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶುಭಾಶಯಗಳು. ಮತ್ತೊಮ್ಮೆ ನನ್ನ ಫೇವರೇಟ್ ಮನೋಮುದ್ ಸರ್ ಸಂಗೀತ ಮತ್ತೆ ನರ್ಸಿ ಸರ್ ಪ್ರೊಡಕ್ಷನ್ ಅಲ್ಲಿ 2 ಹಾಡು ಬರೆಯೋ ಅವಕಾಶ ಇದರಲ್ಲಿ. ತುಂಬಾ ಚೆನ್ನಾಗಿದೆ 2 ಹಾಡುಗಳು. ಸುನಿಲ್ ಸರ್ ಅವರು 2 ಸತಿ ಬರ್ಸಿದ್ದಾರೆ 2 ಹಾಡನ್ನ, ಚೆನ್ನಾಗಿಲ್ಲ ಅಂತ. ಅದಾದ್ಮೇಲೆ ಓಕೆ ಆಗಿ ಒಂದು ಹಾಡು ಸೋನು ನಿಗಮ್ ಹತ್ರ ಹಾಡ್ತಾರೆ, ಇನ್ನೊಂದು ಮಂಗ್ಲಿಯವರು ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್ ನೋಡಿದ್ಮೇಲೆ ಅದು ಈ ಪ್ರೊಡಕ್ಷನ್ ಏನ್ ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಅದರಲ್ಲಿ. ರಾಜವರ್ಧನ್ ಅವರು, ದೀಪಕ್ ಅವರು, ತಪಸ್ವಿನಿ ಅವರು ತುಂಬಾ ಚೆನ್ನಾಗಿ ಕಾಣ್ತಾರೆ. ಈ ಸಿನಿಮಾದಲ್ಲಿ ಎಲ್ಲರಿಗಿಂತ ಮುಂಚೆ ಫಸ್ಟ್ ನರ್ಸಿ ಸಾರ್ಗೆ, ಕಾಶಿ ಅವರಿಗೆ, ದೇವಿ ಅವರಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಅವ್ರಿಗೆ ಒಳ್ಳೇದಾದ್ರೆ ಇನ್ನೊಂದು 4 ಸಿನಿಮಾಗಳು ಈ ತರ ಬರ್ತದೆ ಈಗ. ಅದಕ್ಕಾಗಿ ನಿಮ್ಮೆಲ್ಲರೂ ಸಹಕಾರ ಬೇಕು, ಮತ್ತೆ ದೇವರ ಆಶೀರ್ವಾದನೂ ಬೇಕು. ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಫಿಲ್ಮ್ಸ್ ಚಿನ್ಮಯ ಅವರು ಹೇಳ್ದಂಗೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಆಲ್ವೇಸ್ ಕ್ರಿಯೇಟ್ ಆಪರ್ಚುನಿಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕೂಡ. ಸೊ ನರ್ಸಿ ಸರ್ ಅಂಡ್ ಟೀಮ್, ಆಲ್ ದಿ ಬೆಸ್ಟ್ ಯು. ಸುನಿ ಸರ್, ಥ್ಯಾಂಕ್ ಯು. ನನಗೆ ಒಂದು ಆಕ್ಟರ್ ಆಗೂ ಕೂಡ ಒಂದು ಅವಕಾಶ ನೀಡಿದ್ರ, ಒಂದು ಡಾಕ್ಟರ್ ಪಾತ್ರ ಮಾಡಿದ್ನಿ ಈ ಚಿತ್ರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಬಗ್ಗೆ all of us have been fans of not only his music, of his personality also. ಸೊ ಈ ಎಂಟೈರ್ ಟೀಮ್ಗೆ ಒಳ್ಳೇದಾಗಬೇಕು. ದಯವಿಟ್ಟು ಎಲ್ಲರೂ ಟೀಸರ್ ನೋಡಿದ ತಕ್ಷಣ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂಡ್ ಪ್ಲೀಸ್ ಸ್ಪ್ರೆಡ್ ದ ಮೆಸೇಜ್ ದಟ್ ಗಜರಾಮ ಇಸ್ ಕಮಿಂಗ್ ವೆರಿ ಸೂನ್. ಅಂಡ್ ರಾಜ್, ಆಲ್ ದಿ ಬೆಸ್ಟ್ ಯು. ಅಂಡ್ ದೀಪಕ್ ಸರ್, ಆಲ್ ದಿ ಬೆಸ್ಟ್. ಅಂಡ್ ಆಲ್ ದಿ ಬೆಸ್ಟ್ ಯು ಅಂಡ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.